ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯಿಂದ ವಕ್ಫ್ ಅಕ್ರಮದ ವಿರುದ್ಧ ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಪರಿಕಲ್ಪನೆಯಡಿ ನಗರದ ಮಿನಿ ವಿಧಾನಸೌಧದ ಮುಂಭಾಗದ ರಾಜಾಜಿ ಪಾರ್ಕ್ನಲ್ಲಿ ದಿನವಿಡೀ ಪ್ರತಿಭಟನೆ ಹಮ್ಮಿಕೊಂಡಿದ್ರು. ದಕ್ಷಿಣ ಕನ್ನಡ ಜಿಲ್ಲಾ ಸಂಸದ ಬ್ರಿಜೇಶ್ ಚೌಟಾ ಅವರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿ, ದೇಶದಲ್ಲಿ ಕಳೆದ 75 ವರ್ಷಗಳಲ್ಲಿ ಕಾಂಗ್ರೆಸ್ ಆಡಳಿತ ಮಾಡಿದಂತಹ ಕಾಲದಲ್ಲಿ ಅಲ್ಲಾನೂ ಮೆಚ್ಚದಂತಹ ಕಾರ್ಯವನ್ನು ಮಾಡುತ್ತಾ ಬಂದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ದೇಶದಲ್ಲಿ ಯಾವಾಗೆಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತೋ ಆವಾಗೆಲ್ಲ ವಕ್ಫ್ ಕಾನೂನಿಗೆ ಬಲವನ್ನು ಕೊಡುವ ಕೆಲಸವನ್ನು ಮಾಡುತ್ತಾ ಬಂದಿದೆ. ಒಂದರ್ಥದಲ್ಲಿ ಲ್ಯಾಂಡ್ ಜಿಹಾದ್ ಮಾಡಲು ಯಾರಾದರೂ ಪ್ರೇರಣೆ ಕೊಟ್ಟಿದ್ದರೆ ಅದು ಕಾಂಗ್ರೆಸ್ ಪಕ್ಷದ ಸರಕಾರ. ಮಂಗಳೂರು ತಾಲೂಕು ಒಂದರಲ್ಲಿ 2000ರಿಂದ 2004ರ ಒಳಗೆ 35 ಪ್ರಾಪರ್ಟಿಗಳು ವಕ್ಫ್ ಭೂಮಿಯಾಗಿ ಪರಿವರ್ತನೆಯಾಗಿದೆ. ಇದರಲ್ಲಿ 50% ಹೆಚ್ಚಿನ ಭೂಮಿಗಳು ಸರ್ಕಾರಿ ಜಾಗಗಳು ಅಥವಾ ವಕ್ಫ್ ಬೈ ಯೂಸರ್ನಿಂದ ಬಂದವುಗಳಾಗಿವೆ ಎಂದರು. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮತ್ತು ಜಮೀರ್ ಅಹಮದ್ ಖಾನ್ ಒಟ್ಟು ಸೇರಿಕೊಂಡು ರೈತರ ಭೂಮಿಯನ್ನು ಕಬಳಿಸುವಂಥ ಪ್ರಯತ್ನ, ಮಠ ಮಂದಿರಗಳ ಭೂಮಿಯನ್ನು ಕಬಳಿಸುವಂಥ ಪ್ರಯತ್ನ, ವಿಶೇಷವಾಗಿ ವಕ್ಫ್ನ ತಿದ್ದುಪಡಿ ಆಗುವಂಥ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಇಡೀ ದೇಶದಾದ್ಯಂತ ಸುತ್ತಾಡಿ ಇದರ ಬಗ್ಗೆ ಅಭಿಪ್ರಾಯವನ್ನು ಪಡೆಯುತ್ತಿರುವಂಥ ಈ ಸಂದರ್ಭದಲ್ಲಿ ತರಾತುರಿಯಲ್ಲಿ ಈ ರೀತಿ ಮಾಡ್ತಾ ಇರುವಂಥದ್ದು ನಮಗೆಲ್ಲರಿಗೂ ಸಂಶಯವನ್ನು ಉಂಟು ಮಾಡಿದೆ. ವಿಶೇಷವಾಗಿ ವಿಜಯಪುರದ ಘಟನೆ ನಡೆದ ನಂತರ ಪ್ರತಿಯೊಂದು ಕಡೆಯಲ್ಲೂ ಇವತ್ತು ರೈತರು, ಮಠ ಮಂದಿರಗಳ ಸ್ವಾಮೀಜಿಗಳು, ದೇವಸ್ಥಾನದ ಪ್ರಮುಖರು, ವಿಶೇಷವಾಗಿ ಹಿಂದೂ ಸಮುದಾಯ ಮತ್ತು ಕ್ರಿಶ್ಚಿಯನ್ ಸಮುದಾಯ ಭಯಭೀತವಾಗಿದೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವಂಥ ಈ ಅಭಿಯಾನವನ್ನು ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮಾಡ್ತಾ ಇದೆ. ನಿನ್ನೆ ಇಡೀ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳಗಿನಿಂದ ಸಾಯಂಕಾಲದವರೆಗೆ ಈ ಧರಣಿ ಸತ್ಯಾಗ್ರಹ ನಡೀಲಿಕ್ಕಿದೆ. ನಮ್ಮ ಆಗ್ರಹ ಅತ್ಯಂತ ಸ್ಪಷ್ಟವಾಗಿದೆ. ವಕ್ಫ್ ಭೂಮಿ ಅಂತ ಏನಿವತ್ತು ಘೋಷಣೆಯನ್ನು ಮಾಡಲಿಕ್ಕೆ ಕಾಂಗ್ರೆಸ್ ಪ್ರಯತ್ನ ಪಟ್ಟಿದೆ, ಅದನ್ನು ತಕ್ಷಣ ನಿಲ್ಲಿಸಬೇಕು. ಅನ್ವರ್ ಮಾಣಿಪಾಡಿಯ ವರದಿ ಏನಿದೆ ಆ ವರದಿಯ ಆಧಾರದಲ್ಲಿ ತನಿಖೆ ಆಗಬೇಕು ಮತ್ತು ಯಾವುದು ವಕ್ಫ್ ಮಂಡಳಿ ಅಂತ ಇದೆಯಾ ಅದು ನಿಜವಾಗಿಯೂ ವಕ್ಫ್ ಪರ್ಪಸ್ಸಿಗೆ ಯೂಸ್ ಆಗ್ತಾ ಇದೆಯಾ ಅನ್ನುವಂಥದ್ರ ಬಗ್ಗೆ ಕೂಡ CBI ತನಿಖೆ ಆಗಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಇದೆ. ಯಾಕೆಂದರೆ ಇವತ್ತು ಅನ್ವರ್ ಮಾಣಿಪಾಡಿಯ ವರದಿಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖ ಇದೆ. ವಕ್ಫ್ ಭೂಮಿಯನ್ನು ಇವತ್ತು ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದಾರೆ ಮತ್ತು ಆ ಹಣದ ಮುಖಾಂತರ ಕಾಂಗ್ರೆಸ್ ನಾಯಕರ ಹೊಟ್ಟೆ ತುಂಬಿಕೊಳ್ಳುವ ಪ್ರಯತ್ನ, ಕಾಂಗ್ರೆಸ್ ನಾಯಕರು ದಂಧೆ ಮಾಡುವಂಥ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಮಾಡುವಂಥ ಒಂದು ಆರೋಪವನ್ನು ಅವರು ಮಾಡಿದ್ದಾರೆ. ಇದರ ಬಗ್ಗೆ ಸಮಗ್ರವಾದ ತನಿಖೆ ಆಗಬೇಕು ಮತ್ತು ನಮ್ಮ ಆರೋಪ ನೇರವಾಗಿದೆ. ಇದು ನೇರವಾಗಿ ಸಿದ್ದರಾಮಯ್ಯನವರ ನಿರ್ದೇಶನದ ಮುಖಾಂತರ ಜಮೀರ್ ಅಹಮದ್ ಖಾನ್ ಈ ರೀತಿಯ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅನ್ನುವಂಥದ್ದು ನಮ್ಮ ಸ್ಪಷ್ಟವಾದ ಆರೋಪ. ಪ್ರತಿಭಟನೆಯಲ್ಲಿ ಶಾಸಕರಾದ ವೇದವ್ಯಾಸ್ ಕಾಮತ್, ಡಾಕ್ಟರ್ ವೈ ಭರತ್ ಶೆಟ್ಟಿ, ರಾಜೇಶ್ ನಾಯ್ಕ್, ದಕ್ಷಿಣ ಕನ್ನಡ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ, ಮಂಗಳೂರು ನಗರ ಪಾಲಿಕೆಯ ಸದಸ್ಯರು, ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ರು. ರಾತ್ರೋರಾತ್ರಿ ರೈತರ ಭೂಮಿ ಇರ್ಬೋದು, ಮಠ ಮಂದಿರಗಳ ಭೂಮಿ ಇರ್ಬೋದು, ಇದನ್ನೆಲ್ಲ ಕಡೆ ಪಹಣಿಯಲ್ಲಿ ಹೆಸರನ್ನು ಹಾಕುವಂಥ ಕೆಲಸ ಮಾಡಿ ಎಲ್ಲೋ ಒಂದು ಕಡೆ ಸೆಂಟ್ರಲ್ ಗೌರ್ಮೆಂಟ್ನ ಪಾರ್ಲಿಮೆಂಟ್ರಿಗೆ ಸೆಷನ್ ಆಗುವಂಥ ಸಮಯದಲ್ಲಿ ವಕ್ಫ್ ಆ್ಯಕ್ಟ್ಗೆ ತಿದ್ದುಪಡಿ ತರ್ತಾರೆ ಅನ್ನೋದನ್ನು ಗೊತ್ತಿದ್ದು, ಆ ತಿದ್ದುಪಡಿ ತರಲಿಕ್ಕಿಂತ ಮುಂಚೆ ಸಾವಿರಾರು ಎಕರೆ ಜಾಗವನ್ನು ಕರ್ನಾಟಕದಲ್ಲಿ ವಕ್ಫಿನ ಕೈಗೆ ಕೊಡುವಂತ ಒಂದು ಹುನ್ನಾರವನ್ನ ಈ ಕಾಂಗ್ರೆಸ್ನ ರಾಜಕೀಯ ನಾಯಕರುಗಳು ಮಾಡಿದ್ದಾರೆ. ಇದರಲ್ಲಿ ನಮ್ಮ ದೇವಸ್ಥಾನಗಳು ಸಹ ಇದರಲ್ಲಿ ಒಳಗೊಂಡಿದೆ. ರೈತರ ಭೂಮಿ ಮಾತ್ರ ಅಲ್ಲ, ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ಸಹ ಒಳಗೆ ಹಾಕುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದು ನಾವೆಲ್ಲರೂ ಸಹ ಜಾತಿ, ಮತ, ಧರ್ಮ ಇದನ್ನೆಲ್ಲ ಬಿಟ್ಟು ಯೋಚನೆ ಮಾಡಬೇಕಾದ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಸಹ ಇದ್ದೇವೆ. ಇದು ಹಿಂದೂಗಳಿಗೆ ಮಾತ್ರ ಅಲ್ಲ, ಕ್ರೈಸ್ತರಿಗೆ ಸಹ ಸಮಸ್ಯೆ ಆಗ್ತದೆ, ಮುಸಲ್ಮಾನರಿಗೆ ಸಹ ಸಮಸ್ಯೆ ಆಗ್ತದೆ. ವಕ್ಫ್ಗೆ ಆಸ್ತಿ ಸಿಕ್ಕಿದ ಕೂಡಲೇ ಯಾರೊಬ್ಬ ಮುಸಲ್ಮಾನ ಕೈಯಲ್ಲಿ ಕೊಡುವುದಿಲ್ಲ. ಮುಸಲ್ಮಾನಿಗೆ ಸಂಬಂಧಪಟ್ಟ ಆಸ್ತಿಯನ್ನು ಸಹ ಒಳಗೆ ಹಾಕುವಂತ ಕೆಲಸ ವಕ್ಫಿಂದ ಆಗಿದೆ. ಕ್ರಿಶ್ಚಿಯನ್ರ ಚರ್ಚ್ಗಳನ್ನ ಒಳಗೆ ಹಾಕುವಂತ ಕೆಲಸ ವಕ್ಫಿಂದ ಆಗ್ತಾ ಇದೆ. ಈಗ ನಾವು ಜಾತಿ ಅದು ಇದನ್ನೆಲ್ಲ ಬಿಟ್ಟು ಒಟ್ಟಾಗಿ ಹೋರಾಟ ಮಾಡಬೇಕಾದಂತ ಒಂದು ದೊಡ್ಡದಾದ ಸಮಸ್ಯೆಯನ್ನು ಎದುರಿಸಬೇಕಾಗಿದೆ. ನಾವೆಲ್ಲರೂ ಸಹ ಒಗ್ಗಟ್ಟಿಂದ ಎದುರಿಸಬೇಕಾಗಿದೆ. ಒಂದು ಕಡೆಗಳಲ್ಲಿ ರೈತರ ಭೂಮಿಯನ್ನು ಕಬಳಿಸುವಂಥದ್ದು, ಒಂದು ಕಡೆಗಳಲ್ಲಿ ಮಠ ಮಂದಿರಗಳ ಭೂಮಿಯನ್ನು ಕಬಳಿಸುವಂಥದ್ದು, ಇದೆಲ್ಲವೂ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಇದು ನಮ್ಮ ಭೂಮಿ, ನಮ್ಮ ಹಕ್ಕಿದೆ, ನಮ್ಮ ಭೂಮಿಯನ್ನು ಏಕಾಏಕವಾಗಿ ನೀವು ಕಬಳಿಸುವಂಥದ್ದು, ವಫ್ ಮಾಡಲಿಕ್ಕೆ
ಯಾವ ಅಧಿಕಾರಿಗೂ ಇಲ್ಲ ಅಂತೇಳುವಂಥ ದೃಷ್ಟಿಯಲ್ಲಿ ಇವತ್ತು ಈ ಪ್ರತಿಭಟನೆ ಭಾಳ ಮಹತ್ವದ ಪಾತ್ರವನ್ನು ವಹಿಸ್ಕೊಳ್ತಾ ಇದೆ. ಈ ಪ್ರತಿಭಟನೆ ಮುಖಾಂತರ ಈಗಾಗಲೇ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಇದನ್ನು ನೋಟಿಸನ್ನು ಹಿಂಪಡ್ಕೊಳ್ತಾರೆ ಅಂತ ಹೇಳಿದ್ದಾರೆ. ಆದರೆ ಮುಖ್ಯಮಂತ್ರಿಯವರು ನೋಟಿಸನ್ನು ಹಿಂಪಡ್ಕೊಂಡ್ರೆ ಆಗಲ್ಲ. ಇವತ್ತು ಮುಖ್ಯಮಂತ್ರಿಗಳು ನೋಟಿಸನ್ನು ಹಿಂಪಡ್ಕೊಂಡ್ರು ಕೂಡ ಆ ವಫ್ಕಿನ ಭೂನ್ಯಾಯ ಮಂಡಳಿ ಏನಿದೆ ಅವರು ಆ ಜಾಗವನ್ನು ಕೈಬಿಟ್ಟರೆ ಮಾತ್ರ ಇವತ್ತು ಆ ರೈತರು ಆ ಭೂಮಿಯನ್ನು ಪುನರಪಿ ಅವ್ರದ್ದೇ ಆಗಿ ಉಳಿಸ್ಕೊಳ್ಳಿಕ್ಕೆ ಆಗುತ್ತೆ. ಹಾಗಾಗಿ ಇದರ ವಿರುದ್ಧವಾಗಿ ನಾವು ಬೃಹತ್ ಪ್ರತಿಭಟನೆಯನ್ನು ಇವತ್ತು ಮಾಡ್ತಾ ಇದ್ದೇವೆ. 2016ರ ಹೊತ್ತಿಗೆ ಇದೇ ರಾಜ್ಯದಲ್ಲಿ ವಫ್ಕಿನ ಒಟ್ಟು ಭೂಮಿ 1,20,000 ಎಕರೆಗಳಿದ್ದವು. 2023ಕ್ಕೆ ಇದನ್ನು ನಾವು ಹೋಲಿಕೆ ಮಾಡಿದಾಗ 2024ಕ್ಕೆ ನಾವು ಅದನ್ನು ನೋಡಿದಾಗ 9,40,000 ಎಕರೆ ಇವತ್ತು ಭೂಮಿ ವಫ್ಕಿನ ಅಧೀನದಲ್ಲಿದೆ. ಭಜನೆ ಮಾಡುವ ಮೂಲಕ ಪ್ರತಿಭಟನೆಗೆ ನಾಂದಿ ಹಾಡಲಾಯಿತು. ಈ ಭಜನೆಯಲ್ಲಿ ಶಾಸಕ ವೇದವ್ಯಾಸ್ ಕಾಮತ್ ಅವರು ತಬಲಾ ನುಡಿಸುವ ಮೂಲಕ ಎಲ್ಲರ ಗಮನ ಸೆಳೆದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.